ಇದ್ಯಾಕಮ್ಮ? ನೀವೆಲ್ಲ ದೊಡ್ಡವರಾಗಿದ್ದೀರಿ, ಬುದ್ಧಿ ಇದೆ, ತಿಳುವಳಿಕೆ ಇದೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೀನಿ. ಆದರೆ ಒಂದೊಂದು ಸಲ ಚಿಕ್ಕ ಮಕ್ಕಳ ಥರ ಆಡ್ತೀರ. ಇದಕ್ಕೆ ನಿಮ್ಮ ಅಪ್ಪನೂ ಏನು ಹೊರತಲ್ಲ. ನನಗೆ ಹೀಗಾದಮೇಲೆ ನೀವು ಯಾರೂ ಒಂದು ತೊಟ್ಟು ನೀರು ಕುಡ್ದಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕುಡಿ. ಏನಮ್ಮ, ಇಂಥ ಪರಿಸ್ಥಿತಿಯಲ್ಲೂ ನೀನು ನಮ್ಮನ್ನು ಕಾಳಜಿ ಮಾಡ್ತಿದ್ದೀಯಲ್ಲ. ಹುಷಾರಿಲ್ದಿರೋದು ನಿನಗೆ, ನೀನು ರೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಮ್ಮ. ಬಾಮ್ಮ. ಒಂದು ನಿಮಿಷ ಇರು ಆರ್ತಿ. ಹರಿ, ನಾನು ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದು ಮಾತು ಆಡಿಲ್ಲ. ಕೋಪದಿಂದ ಮುಖ ಗಂಟು ಹಾಕ್ಕೊಂಡು ನಿಂತಿದ್ದೀರಾ. ಅಂಥದ್ದು ಏನಾಯ್ತು ರೀ? ವಿಷಯ ಮಾತಾಡೋ ಸ್ಥಿತಿನ ಮೀರಿದೆ ಪರಿ. ಸುಮ್ಮನಿದ್ಬಿಡೋಣ ಅಂದರೆ ಮೌನಕ್ಕೂ ನೆಮ್ಮದಿ ಇಲ್ದಿರೋ ಹಾಗಾಗಿದೆ. ಯಾಕ್ರಿ ಇಷ್ಟೊಂದು ಹತಾಶರಾಗಿದ್ದೀರಿ? ನನಗೀಗ ಹೊರಗಡೆ ಜನ ಏನು ಅನ್ಕೋತಾರೆ, ಏನು ಮಾತಾಡ್ಕೋತಿದ್ದಾರೆ ಅನ್ನೋದಕ್ಕಿಂತ ಮನೇಲಿರೋ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನೀವು ನಮ್ಮ ಮಕ್ಕಳ ಬಗ್ಗೆ ಏನು ಅಂದ್ಕೊಳ್ತೀರ ಅನ್ನೋದೇ ನನಗೆ ಬೇಕು ರೀ. ಇಷ್ಟೆಲ್ಲ ಆದಮೇಲೆ ನನಗೆ ಯೋಚನೆ ಮಾಡೋಷ್ಟು ತಾಳ್ಮೆ ಆಗಲಿ, ನಿರ್ಧಾರ ತಗೊಳ್ಳೋಷ್ಟು ವಿವೇಕ ಆಗಲಿ ಇಲ್ಲ ಪರಿ. ಭಾವನೆಗಳು ಬಣ್ಣ ಅಲ್ಲ ಪರಿ, ಒಂದಕ್ಕೆ ಇನ್ನೊಂದನ್ನು ಸೇರಿಸಿದ್ರೆ ಹೊಸದು ಮೂಡುತ್ತೆ ಅನ್ನೋದಕ್ಕೆ. ಮನಸ್ಸಿನ ಬಿಳಿ ಗೋಡೆ ಮೇಲೆ ಕಲೆ ಆಗಿದೆ. ಆ ಕಪ್ಪು ಕಲೆಯನ್ನು ಅಳಿಸೋದಕ್ಕೆ ಹೋದರೆ ಗೋಡೆ ಹಾಳಾಗತ್ತೆ. ಅದ್ರ ಮೇಲೆ ಬಿಳಿ ಬಣ್ಣ ಬಳಿಯೋಣ ಅಂದರೆ ಆಗಿರೋದು ನಂಬಿಕೆ ದ್ರೋಹ. ಸಮಾಧಾನ ಮಾಡ್ಕೊಳ್ರಿ, ಭಾವಗ್ರಾಗಬೇಡಿ. ಆಗಲ್ಲ ಪರಿ. ಅಷ್ಟಕ್ಕೂ ನಿನಗೆ ಹೀಗಾಗೋದಕ್ಕೆ ಇವರೇ ಕಾರಣ ಅಂದಮೇಲೆ ಇವರು ನನ್ನ ಮಕ್ಕಳೇ ಅಲ್ಲ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ಮಕ್ಕಳ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಅವರು ವಟ ಅಂತ ಮಾತಾಡ್ಕೊಂಡು ಕಿತ್ತಾಡ್ಕೊಂಡ್ರು. ಮನಸ್ಸು ತುಂಬ ಸೂಕ್ಷ್ಮ ಗೊತ್ತಾ? ನೀವು ಈ ಥರ ಎಲ್ಲ ಮಾತಾಡ್ಬಿಟ್ರೆ ಅವ್ರು ಬೇಜಾರು ಮಾಡಿಕೊಂಡು ನೊಂದ್ಕೊಂಡ್ಬಿಡ್ತಾರ್ರಿ. ನೋಡಿ, ಆಗಿದೆಲ್ಲ ಆಗೋಯ್ತು ಅಂತ ಯಾರನ್ನು ಯಾವುದಕ್ಕೂ ಹೊಣೆ ಮಾಡದೆ ಮುಂದುವರಿಬೇಕಲ್ವಾ? ಬೇಜಾರಾಗೋದು ನೊಂದ್ಕೊಳ್ಳೋದು ಮಕ್ಕಳು ಮಾತ್ರನ ಪರಿ. ನಮಗೇನು ಅನಿಸೋದೇ ಇಲ್ವಾ? ಅಥವಾ ನಮಗೆ ಭಾವನೆಗಳೇ ಇಲ್ವಾ? ನಮ್ಮ ಮಕ್ಕಳು ಅಂತ ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ದೀವಿ. ಇವರನ್ನು ಬೆಳೆಸಿ ಒಂದು ಹಂತಕ್ಕೆ ತರೋ ಅಷ್ಟರಲ್ಲಿ ರಕ್ತನ ಬಸ್ತಿದ್ದೀವಿ. ಆದರೆ ಇವ್ರು ಮಾಡಿದ್ದೇನು? ಎಲ್ಲ ಜನರೆದುರು ಆರತಿ ಮಾಡಿದ ಮೋಸನ ಕ್ಷಮಿಸ್ಬೇಕಾ? ಇನ್ನು ಇವರು ವಿಷಯ ಗೊತ್ತಿದ್ದು ನಮ್ಮಿಂದ ಮುಚ್ಚಿಟ್ಟು ನಮಗೆ ಮೋಸ ಮಾಡಿದ್ರಲ್ಲ, ಮನೇಲೆ 2 ಪಕ್ಷ ಮಾಡಿದ್ರಲ್ಲ, ಅದನ್ನು ಕ್ಷಮಿಸ್ಬೇಕಾ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ್ರಿ. ನಮ್ಮ ಮಕ್ಕಳ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡದೆ ಹೋಗಿದ್ದಿದ್ರೆ ಪರಿಸ್ಥಿತಿ ಇನ್ನೂ ಹದಗೆಟ್ಟು ಹೋಗಿರೋದು. ನೋಡಿ, ಅವಳಿಗೆ ಅವಳ ಸ್ವಾರ್ಥನೇ ಮುಖ್ಯ ಆಗಿದ್ದಿದ್ರೆ ಅವಳು ಪ್ರೀತಿಸಿದವನ ಜೊತೆ ಹೋಗಿರೋಳು. ಓಡೋಗಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಪರಿ. ಇಲ್ಲ ರೀ, ಅವೆರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಅವಳಿಗೆ ನಮ್ಮ ಮೇಲೆ ಪ್ರೀತಿ ಗೌರವ ಇರೋದ್ರಿಂದಲೇ ಅವಳು ಪ್ರೀತಿದ ವಿಚಾರನ ನಮ್ಮಿಂದ ಮುಚ್ಚಿಟ್ಲು. ನಮ್ಮ ಮೇಲೆ ಕಾಳಜಿ ಇರೋದ್ರಿಂದನೇ ಹೇಗಾದರೂ ಮಾಡಿ ನಾವು ಒಪ್ಕೋಬೇಕು ಅಂತ ಹೀಗೆ ನಡ್ಕೊಳ್ಳು. ವಹಿಸ್ಕೊಟ್ಟು ಬರೋದಕ್ಕೂ ಒಂದು ಮಿತಿ ಇದೆ ಪರಿ. ಇವರು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ. ನಿನಗೆ ಹೀಗಾಗೋ ಥರ ಮಾಡಿದ್ದಾದರೂ ಅಪರಾಧ ಅಲ್ವಾ? ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ ರೀ, ಖಂಡಿತ ತಪ್ಪು ಮಾಡಿದ್ದಾರೆ.
ವಿಷಯ ಮುಚ್ಚಿಟ್ಟಿದ್ದು ತಪ್ಪೆ, ಆದರೆ ನನಗೆ ಹೀಗಾಗಿದ್ದ ಕಾರಣ ಅದಲ್ಲ. ಸುಹಾಸಿನಿ ಆಡಿದ ಮಾತುಗಳಿಗೆ ನೋವಾಗಿ ಹೀಗಾಯ್ತೆ ಹೊರತು ನನ್ನ ಮಕ್ಕಳು ಮೋಸ ಮಾಡಿದ್ರು ಅಂತಲ್ಲ. ಆದರೆ ನಾವಿಲ್ಲೊಂದು ವಿಷಯ ಗಮನಿಸಬೇಕು ರೀ. ನಮ್ಮ ಮಕ್ಕಳು ನಮ್ಮಿಂದ ವಿಷಯ ಮುಚ್ಚಿಟ್ರು ಅಂತ ಮಾತ್ರ ಯೋಚನೆ ಮಾಡಿದೆ. ಮಕ್ಕಳು ನಮ್ಮ ಹತ್ರ ಬಂದು ಒಂದು ವಿಷಯ ಮಾತಾಡದಿರೋ ಹಾಗೆ ಕಟ್ನಿಟ್ಟು ಮಾಡಿದ್ವಲ್ಲ, ಅದು ತಪ್ಪಲ್ವಾ? ಅಗ್ರಜ, ನಡಿ ಹೋಗೋಣ. ಎಲ್ಲಿಗೆ? ಇದೊಳ್ಳೆ ಕತೆ ಆಯ್ತಲ್ಲ, ಹಾಸ್ಪಿಟಲ್ಗೆ. ಅತ್ತೆ ಹೆಲ್ತ್ ಹೇಗಿದೆ ಅಂತ ವಿಚಾರಿಸ್ಬೇಕಲ್ವಾ? ಅಷ್ಟಕ್ಕೂ ಮುಂದೆ ಏನು ಅಂತ ನನಗೆ ಗೊತ್ತಾಗಬೇಕು. ನಾವೀಗ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದಿಲ್ಲ ಅಂದರೆ ಮುಂದೆ ನನ್ನ ಆರ್ತಿ ಮದುವೆ ನಡೆಯುತ್ತಾ? 3 ಹೊತ್ತು ಮದುವೆ ಅಂತಿರ್ಬೇಡ. ಇದನ್ನೆಲ್ಲ ಹೇಗೆ ಸೂಕ್ಷ್ಮವಾಗಿ ಬಗೆಹರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಕಾರಲ್ಲಿ ಬೇಕಾದರೂ ಮಾಡ್ಬೋದು. ಇಂಥ ಟೈಮಲ್ಲಿ ನಾವು ಅಲ್ಲಿ ಹೋಗ್ಬೇಕಲ್ವಾ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದೇ ಅಮ್ಮನ ಮಾತಿಂದ. ತುಂಬ ನೊಂದ್ಕೊಂಡಿದ್ದಾರೆ. ಎಲ್ಲದನ್ನು ಮದುವೆ ಪಾಯಿಂಟ್ ಆಫ್ ವ್ಯೂ ಅಂತಾನೆ ಯೋಚನೆ ಮಾಡಬೇಡ. ಇಂಥ ಟೈಮಲ್ಲಿ ನಾವು ಅಲ್ಲಿಗೆ ಹೋಗಿ ನಿಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳೋದಕ್ಕಾಗುತ್ತಾ? ನಾವೇನಾದರೂ ಒಂದು ಬ್ರಿಡ್ಜ್ ಮಾಡಲೇಬೇಕು ಅಗ್ರಜ. ನಮ್ಮನೇಲಿ ಬೇರೆನೇ ಯೋಚನೆ ನಡೀತಿದೆ. ಏನು? ಮಾವ ಸಿಕ್ಕಿದ್ದ. ಈ ಮದುವೆ ಆಗಬೇಕು ಅಂದರೆ ತುಂಬ ದೊಡ್ಡ ಕೆಲಸನೇ ನಡಿಬೇಕು ಅಂತಿದ್ದಾನೆ. ದೊಡ್ಡ ಕೆಲಸನ? ಏನಂತೆ? ಅಮ್ಮಂಗೆ ಅಮೂಲ್ಯ ಹೊಡೆದಿರೋದ್ರಿಂದ ಇನ್ನೂ ನೋವಿದೆಯಂತೆ. ಸಾಲದಕ್ಕೆ ಅತ್ತೆ ಮೇಲೂ ಕೋಪ ಇದೆಯಂತೆ. ಜೊತೆಗೆ ಹೆಣ್ಣಿನ ಕಡೆಯವರೇ ಮೊದಲು ಅಪ್ರೋಚ್ ಮಾಡ್ಬೇಕಂತೆ ಅಂತ ಹೇಳ್ದ ಮಾವ. ಒಂದು ಲೆಕ್ಕದಲ್ಲಿ ಅದು ಸರಿನಾ? ಅದನ್ನು ಆಗೋ ಥರ ಮಾಡೋದು ಏನು ದೊಡ್ಡ ಕೆಲಸ ಅಲ್ಲ. ಮಾವ ಹೇಳಿದ ದೊಡ್ಡ ಕೆಲಸ ಬೇರೆನೇ ಇದೆ ಅಗ್ರಜ. ಅಮೂಲ್ಯ ಮತ್ತು ಅತ್ತೆ ಇಬ್ಬರು ಬಂದು ನಮ್ಮಮ್ಮನ ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂತ ಕೇಳಿದ್ರೆ ಮಾತ್ರ ಮುಂದಿನ ಮಾತುಕತೆ ಅಂತ ಹೇಳ್ದ. ಹಾಗಾದಾಗ ಮಾತ್ರ ಸಂಬಂಧ ಸರಿ ಹೋಗೋದು ಅಂತ ಹೇಳ್ದ. ಅವರು ನನ್ನ ಕಾಲು ಹಿಡಿಯಲ್ಲ, ಈ ಮದುವೆ ನಡೆಯಲ್ಲ.